ಸೊ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕೆಟ್ಟ ಕಮೆಂಟ್ಸ್ ಅನ್ನ ಮಾಡಿದಂಥವರ ವಿರುದ್ಧ ಈಗ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸನ್ನ ಕಿಡಿಗೇಡಿಗಳು ಎಳತ್ತಂದಿದ್ದಾರೆ. ಅದಷ್ಟೇ ಯಾಕೆ ಎಲ್ಲವನ್ನೂ ಎಳತ್ತರ್ತಾರೆ. ಅವ್ರಿಗೆ ಏನಾಗಬೇಕಾಗಿದೆ, ಅವ್ರ ಮನೇಲಿ ಏನಾಗಿರಲ್ವಲ್ಲ. ಆಗ ಇಲ್ಲದ ಪೌರುಷ ಈಗ ಯಾಕೆ ಅಂತ ಪ್ರಶ್ನೆ. ವಾಪಸ್ ಯಾರಾದರೂ ಕೇಳಿದ್ರೆ ಆಚೆ ಇಲ್ಲದ ಪೌರುಷ ನಿನಗೆ ಮೊಬೈಲ್ನಲ್ಲಿ ಯಾಕೆ ಅಂತ ಯಾರಾದರೂ ಕೇಳಿದ್ರೆ ಹೇಗಿರುತ್ತೆ? ಆಚೆ ಇರದೇ ಇರುವಂಥ ಪೌರುಷ ಎಲ್ಲ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕೂತ್ಕೊಂಡ್ಬಿಟ್ಟು ಯಾರಿಗೂ ಗೊತ್ತಾಗದೇ ಇರುತ್ತೆ ಅಲ್ಲಿ ಟೈಪ್ ಮಾಡ್ಕೊಂಬಿಟ್ಟು ಏನೋ ಬಾಯಿಗೆ ಬಂದಂಗೆ ಮಾತಾಡ್ಕೊಂಬಿಟ್ಟು ಸೊಂಟದ ಕೆಳಗಡೆ ಇರುವಂಥ ಭಾಷೆನ ಬಳಕೊಂಬಿಟ್ಟು ನೀನು ಹಾಕೋದನ್ನು ಅದ್ಯಾವ ಪೌರುಷ ನಿಂದು? ಮಾತನಾಡಿದ್ರೆ ತಪ್ಪಾಗಿದ್ದರೆ ಮುಂದೆ ಬಂದು ನಿಂತ್ಕೊಂಡು ಹೇಳಬೇಕು, ಅದು ನಿಜವಾದ ಪೌರುಷ. ಇಂಥದ್ದು ಮಾಡಿದೆಯಾ ನೀನು ತಪ್ಪು ಅಂತ ಹೇಳೋನಿದ್ರೆ ಅದು ನಿಜವಾದಂಥ ಪೌರುಷ. ನನ್ನ ಸಹೋದ್ಯೋಗಿ ಪವಿತ್ರ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ಯಾವ್ಯಾವ ವಿಚಾರಗಳನ್ನು ಹೇಳತ್ತಂತಾರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗೋದೇನು? ನಾಲ್ಕು ಗೋಡೆಗಳ ಮಧ್ಯೆ ಕೂತ್ಕೊಂಡ್ಬಿಟ್ಟು ಯಾರು ಇರದೇ ಇರುವಂಥ ಸಂದರ್ಭದಲ್ಲಿ ಒಬ್ಬನೇ ಕೂತ್ಕೊಂಡು ಟೈಪ್ ಮಾಡೋಕೆ ಅವ್ನಿಗೇನಾಗಬೇಕಾಗಿದೆ? ಅವ್ನು ಯಾವ್ಯಾವುದೋ ವಿಚಾರಗಳನ್ನು ಹೇಳುತ್ತಾ ಇರ್ತಾನೆ. ಅವ್ನ ಮನೆದೇನು ಅಲ್ವಲ್ಲ ಅದು. ಇಂಥವ್ರಿಗೊಂದು ದೊಡ್ಡ ಪಾಠ ಕಲಿಸ್ಬೇಕು ಅಂದರೆ ಏನು ಮಾಡಬೇಕು ಪವಿತ್ರ? ಒಂದು ಸೈಬರ್ ಟೀಮ್ ಇನ್ನಷ್ಟು ಆಕ್ಟಿವ್ ಆಗಬೇಕಾಗಿದೆ. ಬಟ್ ಈಗ ಸದ್ಯದ ಮಟ್ಟಿಗೆ ತುಂಬ ಕೇಸ್, ಈಗ ಸೆಲೆಬ್ರಿಟಿಗಳ ವಿಚಾರದಲ್ಲಿ ಒಂದಿಷ್ಟು ಆ್ಯಕ್ಷನ್ಗಳಾಗಿದೆ ನಿಜ, ಬಟ್ ಅದನ್ನು ಜನಸಾಮಾನ್ಯರು ಬೇರೆಯವರು ಕೂಡ ಫೇಸ್ ಮಾಡ್ತಾ ಇದ್ದಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದಾಗ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಅದನ್ನು ಬೆನ್ನು ಹತ್ತಿ ಅಂಥವರ ವಿರುದ್ಧ ಕ್ರಮ ಕೈಗೊಳ್ತಾರೆ ಏನು ಅನ್ನುವಂಥದ್ದು ಇನ್ನೂ ಕೂಡ ಅಂದರೆ ಅಷ್ಟೊಂದು ಕ್ಲಿಯರ್ ಆಗಿಲ್ಲ, ಇನ್ನೂ ಕೂಡ ಸ್ಟ್ರಾಂಗ್ ಆಗಬೇಕಾಗಿದೆ. ಇನ್ನೊಂದು ಕಡೆಗೆ ವಿಜಯಲಕ್ಷ್ಮಿ ಅವರ ವಿಚಾರದಲ್ಲಿ ನೋಡೋದಾದರೆ ಈ ಹಿಂದೆ ರಮ್ಯಾ ಅವ್ರಿಗೂ ಕೂಡ ಇದೇ ರೀತಿಯ ದರ್ಶನ್ ಫ್ಯಾನ್ಸ್ ಇಂದ ಈ ರೀತಿ ತೊಂದರೆಗಳು ಆದಾಗ ಬಹುಶಃ ಅದನ್ನ ಖಂಡಿಸುವಂತ ಹೇಳಿಕೆಗಳನ್ನ ಆ ಕಡೆಯಿಂದ ಬರ್ಬೋದಾಗಿತ್ತು ಅನ್ನುವಂಥದ್ದು ಕೂಡ ತುಂಬಾ ಜನರ ಅಭಿಪ್ರಾಯವಾಗಿತ್ತು. ಯಾರೇ ಆಗಲಿ, ಎಂಥವರ ಫ್ಯಾನ್ಸೇ ಆಗಿರಲಿ, ಅವರು ಸಭ್ಯ ನಡವಳಿಕೆಯನ್ನ ಹೊಂದಿರಬೇಕು. ಈ ರೀತಿ ಕೆಟ್ಟ ಪದಗಳಿಂದ ಮಹಿಳೆಯರ ಬಗ್ಗೆ ನಿಂದನೆಯನ್ನ ಮಾಡಬೇಡಿ ಅನ್ನುವಂತಹ ಒಂದು ಖಡಕ್ ಸಂದೇಶವನ್ನ ಎಲ್ಲರೂ ಕೂಡ ರವಾನೆ ಮಾಡಬೇಕು. ಅದಕ್ಕೆ ಅವರ ಫ್ಯಾನ್ಸ್ ಇವರ ಫ್ಯಾನ್ಸ್ ಅನ್ನುವಂಥದ್ದು ಏನೂ ಇಲ್ಲ. ಮಹಿಳೆಯರ ಘನತೆಗೆ ಧಕ್ಕೆ ಆದಾಗ ಅದರ ಬಗ್ಗೆ ಧ್ವನಿ ಎತ್ತುವಂಥದ್ದು ಎಲ್ಲರ ಕರ್ತವ್ಯ. ಬಟ್ ಈ ವಿಚಾರದಲ್ಲಿ ಈಗ ಮತ್ತದೇ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಅದೇ ರೀತಿಯ ಸಮಸ್ಯೆ ಆಗಿದೆ. ಸೊ ಯಾವ ರೀತಿ ಅಂದ್ರೆ ಕೆಟ್ಟ ಅಶ್ಲೀಲ ಕಮೆಂಟ್ಗಳನ್ನ ಮಾಡುವಂತಹ ಮನಸ್ಥಿತಿಯವರಿಗೆ ಅವರು ಇವರು ಅನ್ನುವಂತಹ ವ್ಯತ್ಯಾಸ ಯಾವುದೂ ಇಲ್ಲ, ಎಲ್ಲರ ಬಗ್ಗೆಯೂ ಕೂಡ ಮಾತನಾಡ್ತಾರೆ. ಸೊ ಹಾಗಾಗಿ ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಕೆಟ್ಟದಾಗಿ ಕಾಮೆಂಟ್ಸ್ ಹಾಕುವವರ ವಿರುದ್ಧ ದೊಡ್ಡ ಮಟ್ಟದ ಸಮರವನ್ನ ಮಾಡಬೇಕಾಗಿದೆ. ಬಟ್ ಸಮಸ್ಯೆ ಏನು ಅಂದ್ರೆ ತುಂಬಾ ಜನ ಫೇಕ್ ಐಡಿಗಳನ್ನ ಇಟ್ಕೊಂಡು ಇದಕ್ಕೆ ಅಂತಾನೆ ಕಾದು ಕೂತ್ಕೊಂಡು ಕೆಲಸವನ್ನ ಮಾಡ್ತಾ ಇರ್ತಾರೆ. ಕೆಲಸ ಇಲ್ಲದ ರೀತಿಯಲ್ಲಿ ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಸೈಬರ್ ಟೀಮ್ ಕೂಡ ಈ ಬಗ್ಗೆ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಬೇಕಾಗಿದೆ. ಅರುಣ್, ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈ ವಿಚಾರದಲ್ಲಿ ಚಿತ್ರರಂಗದ ಅನೇಕ ನಟ ನಟಿಯರು ಕೂಡ ಪ್ರತಿಕ್ರಿಯೆಯನ್ನು ಕೊಡಬಹುದಾಗಿತ್ತು. ಯುದ್ಧ ವಿಚಾರದಲ್ಲಿ ಯಾರು ಕೂಡ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಆದರೆ ಕೆಲವರು ಮಾತ್ರ ಪ್ರತಿಕ್ರಿಯೆಯನ್ನು ಕೊಡೋಕ್ಕೆ ಶುರು ಮಾಡಿದರು. ಯಾಕೆ ಅನ್ನುವಂಥದ್ದಿದೆ.